ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗ್. ನಾವಿವತ್ತು ಡಬಲ್ ಟ್ರೆಬಲ್ ಕ್ರೋಶೆಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಯಾವುದಾದ್ರೂ ಸ್ಟಿಚ್ ಮಾಡಲಿಕ್ಕೆ ಮುಂಚೆ ನಾವು ಬೇಸಿಕ್ ಸ್ಟಿಚ್ ಆಗಿರೋಂಥ ಸ್ಲಿಪ್ ನಾಟ್ ಸ್ಟಿಚ್ಚು ಮತ್ತು ಚೈನ್ ಸ್ಟಿಚ್ ಹಾಕಿ ಅದ್ರ ಮೇಲೆ ಬೇರೆ ಯಾವುದಾದ್ರೂ ಸ್ಟಿಚ್ಚನ್ನು ಮಾಡ್ತಾ ಹೋಗ್ತೀವಿ. ಸೊ ನಾನಿವಾಗ ಸ್ಲಿಪ್ ನಾಟ್ ಸ್ಟಿಚ್ ಹಾಕಿ ಅದ್ರ ಮೇಲೆ 15 ಚೈನ್ ಸ್ಟಿಚ್ ಹಾಕ್ತೀನಿ. ಅದ್ರ ಮೇಲೆ ನಾವು ಡಬಲ್ ಟ್ರಿಪಲ್ ಕ್ರೋಶೆಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇವತ್ತು. 2 3 4 5 6 7 8 10 11 12 13 14 15. ಸೊ ನಾನಿಲ್ಲಿ ಇವಾಗ 15 ಚೈನ್ ಸ್ಟಿಚ್ ಹಾಕಿದ್ದೀನಿ. ಇದ್ರ ಮೇಲೆ ನಾವು ಡಬಲ್ ಟ್ರಿಪಲ್ ಕ್ರೋಶೆಟ್ ಹಾಕೋಣ. ನಾವು ಇಲ್ಲಿ ಡಬಲ್ ಟ್ರಿಪಲ್ ಕ್ರೋಶೆಟ್ ಹಾಕುವಾಗ 5 ಚೈನ್ ಸ್ಟಿಚ್ನ ಸ್ಕಿಪ್ ಮಾಡಿ ನಂತರ ನೆಕ್ಸ್ಟ್ ಸ್ಟಿಚ್ಚಿಂದ ಕಂಟಿನ್ಯೂ ಮಾಡಬೇಕು. ಸೊ ನಾವಿಲ್ಲಿ 5 ಚೈನ್ ಸ್ಟಿಚ್ಚನ್ನು ಸ್ಕಿಪ್ ಮಾಡ್ತೀವಿ ಅಂದರೆ 15 14 13 12 11 ಸ್ಕಿಪ್ ಮಾಡಿದ್ರೆ ನಾವು 10th ಸ್ಟಿಚ್ಚಿಂದ ವರ್ಕ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ಕೂಡ ತುಂಬ ಸಿಂಪಲ್ ಸ್ಟಿಚ್ಚೇ. ಟ್ರಿಪಲ್ ಕ್ರೋಶೆಟ್ ಬಂದರೆ ಡಬಲ್ ಟ್ರಿಪಲ್ ಕ್ರೋಶೆಟ್ಟು ತುಂಬಾ ಈಸಿ. ನಾವು ಟ್ರಿಪಲ್ ಕ್ರೋಶೆಟ್ಟಲ್ಲಿ ಏನು ಮಾಡ್ತೀವಿ, ಈ ರೀತಿ ಕ್ರೋಶೆಟ್ ಹುಕ್ಕಿಗೆ 2 ಸಾರಿ ಈ ವರ್ಕಿಂಗ್ ಯಾರ್ನ ಸುತ್ಕೋತೀವಿ. ಆದರೆ ಡಬಲ್ ಟ್ರಿಪಲ್ ಕ್ರೋಶೆಟ್ಟಲ್ಲಿ ಹೇಗೆ ಅಂದರೆ ಈ ಕ್ರೋಶ ಹುಕ್ಕಿಗೆ ನಾವು ವರ್ಕಿಂಗ್ ಯಾರ್ನ 3 ಸಾರಿ ಸುತ್ಕೋಬೇಕು. 3 ಟೈಮ್ಸ್ ನೋಡಿ, ಈ ರೀತಿ 1 2 3. ಸೊ ಇವಾಗ ನಮಗೆ ಹುಕ್ ಮೇಲೆ 4 ಲೂಪ್ ಬಂದಿದೆ. ಇದನ್ನು ಈ ರೀತಿ ಹಿಡ್ಕೋಬೇಕು, ಇಲ್ಲಾಂದರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಚೈನ್ ಒಳಗಡೆ ಹುಕ್ ಹಾಕುವಾಗ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಇದನ್ನು ಹಿಡ್ಕೋಬೇಕು. ಎಷ್ಟು 3 ಟೈಮ್ಸು ಸುತ್ಕೋಬೇಕು. ಮತ್ತು ಇವಾಗಿಲ್ಲಿ 5 ಚೈನ್ನ ಸ್ಕಿಪ್ ಮಾಡಬೇಕು. 1 2 3 4 5 ಚೈನ್ ಸ್ಕಿಪ್ ಮಾಡಿ ನಾನು 10th ಚೈನಿಗೆ ಹಾಕ್ತಾ ಇದ್ದೀನಿ. 5 ಚೈನ್ ಸ್ಕಿಪ್ ಮಾಡಿ ಆ ಕ್ರೋಶ ಹುಕ್ಕನ್ನ ನೆಕ್ಸ್ಟ್ 5 ಚೈನ್ ಸ್ಕಿಪ್ ಆಗಿ ಅದರ ನೆಕ್ಸ್ಟ್ ಚೈನಿಗೆ ಕ್ರೋಶ ಹುಕ್ಕನ್ನು ಇನ್ಸರ್ಟ್ ಮಾಡಿ ವರ್ಕಿಂಗ್ ಯಾರ್ನ ಆ ಚೈನ್ ಒಳಗಡೆಯಿಂದ ತರಬೇಕು. ನಂತರ ನಿಮಗೆ ಹುಕ್ ಮೇಲೆ ನೋಡಿ 5 ಲೂಪ್ಸ್ ಇದೆ. 2 3 4 5 ಲೂಪ್ಸ್ ಇದೆ. ಇವಾಗ ವರ್ಕಿಂಗ್ ಯಾನನ್ನು ಫಸ್ಟ್ 2 ಲೂಪಿಂದ ಆಚೆ ತೆಗಿಬೇಕು. ಎರಡೆರಡೇ ಲೂಪ್. ಟ್ರಿಪಲ್ ಕ್ರೋಶೆಟ್ಟಲ್ಲಿ ಹೇಗೆ ಮಾಡ್ತೀರೋ ಹಾಗೆಯೇ ಡಬಲ್ ಟ್ರಿಪಲ್ ಕ್ರೋಶೆಟ್ಟಲ್ಲೂ ಎರಡೆರಡೇ ಲೂಪಿಂದ ವರ್ಕಿಂಗ್ ಯಾನ್ನ ಈಚೆ ತೆಗಿತಾ ಹೋಗಬೇಕು. ಮತ್ತು ಈ ಕ್ರೋಶ ಹುಕ್ಕನ್ನು ಈ ರೀತಿ ವರ್ಕಿಂಗ್ ಯಾನಿಗೆ ಸುತ್ತಕೊಂಡು 2 ಲೂಪಿಂದ ಮಾತ್ರ ಆಚೆ ತೆಗಿಬೇಕು ಫಸ್ಟ್ ಟೈಮು. ಸೊ ಮತ್ತೆ ಕ್ರೋಶ ಹುಕ್ಕನ್ನು ವರ್ಕಿಂಗ್ ಯಾನಿಗೆ ಸುತ್ತಕೊಂಡು ಮತ್ತೆ 2 ಲೂಪಿಂದ ಆಚೆ ತೆಗಿಬೇಕು. ಮತ್ತೆ 3 ಲೂಪ್ ಆಯ್ತು ಇದ್ರ ಮೇಲೆ. ಮತ್ತೆ ಕ್ರೋಶ ಹುಕ್ಕನ್ನು ಸುತ್ಕೊಳ್ಳಿ, ಮತ್ತೆ 2 ಲೂಪಿಂದ ಆಚೆ ತೆಗಿರಿ. ಕ್ರೋಶ ಹುಕ್ ಮೇಲೆ 2 ಲೂಪ್ ಆಯಿತು. ಮತ್ತೆ ಕ್ರೋಶ ಹುಕ್ಕನ್ನು ವರ್ಕಿಂಗ್ ಯಾನಿಗೆ ಸುತ್ತಕೊಂಡು ಮತ್ತೆ 2 ಲೂಪಿಂದ ಆಚೆ ತೆಗೆದ್ರೆ ಸೊ ಫೈನಲ್ ಆಗಿ ಒಂದು ಡಬಲ್ ಟ್ರಿಪಲ್ ಕ್ರೋಶೆಟ್ ಆಯಿತು. ಸೊ ಈ ರೀತಿ ನೀವು 4 ಟೈಮ್ಸ್ ಮಾಡ್ತೀರಾ. ನಾನು ಮತ್ತೆ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಕ್ರೋಶ ಹುಕ್ಕಿಗೆ ಈ ವರ್ಕಿಂಗ್ ಯಾನ್ನ ಡಬಲ್ ಟ್ರಿಪಲ್ ಕ್ರೋಶೆಟ್ಟಲ್ಲಿ 3 ಟೈಮ್ಸು ಸುತ್ಕೋಬೇಕು. ನಂತರ ಈ ರೀತಿ ಹಿಡ್ಕೋಬೇಕು ಈ ಫಿಂಗರಲ್ಲಿ, ಇಲ್ಲ ಅಂದರೆ ಇದು ಸುತ್ಕೊಂಡಿರೋದು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ನೆಕ್ಸ್ಟ್ ಚೈನಿಗೆ ಈ ಕ್ರೋಶ ಹುಕ್ಕನ್ನು ಇನ್ಸರ್ಟ್ ಮಾಡಿ ಮತ್ತು ಈ ವರ್ಕಿಂಗ್ ಯಾನ್ ಏನಿರುತ್ತೋ ಅದನ್ನು ಆ ಚೈನಿಂದ ಹುಕ್ ಸಹಾಯದಿಂದ ಆಚೆ ತೆಗಿಬೇಕು. ಚೈನಿಂದ ಆಚೆ ತೆಗಿಬೇಕು. ನಂತರ ಇದ್ರ ಮೇಲೆ 5 ಹುಕ್ ಮೇಲೆ ಕ್ರೋಶ ಹುಕ್ ಮೇಲೆ 5 ಲೂಪ್ಸ್ ಇರುತ್ತೆ. ಈ 5 ಲೂಪ್ ಇರುತ್ತಲ್ಲ ಅದಕ್ಕೆ ಈ ಮತ್ತೆ ಕ್ರೋಶ ಹುಕ್ಕನ್ನು ಸುತ್ತಕೊಂಡು ಎರಡೆರಡೇ ಲೂಪಿಂದ ಆ ಕ್ರೋಶ ಹುಕ್ಕಿಂದ ವರ್ಕಿಂಗ್ ಯಾನನ್ನು ಎರಡೆರಡೇ ಲೂಪಿಂದ ಆಚೆ ತೆಗಿಬೇಕು. ಸೊ ಇವಾಗ ಫಸ್ಟ್ ಟೈಮ್ ತೆಗಿತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮಿಗೆ 4 ಲೂಪ್ಸ್ ಆಯಿತು. 5 ಇದ್ದಿದ್ದು 4 ಲೂಪ್ ಆಯಿತು. ಮತ್ತೆ ವರ್ಕಿಂಗ್ ಯಾನ್ನ ಸುತ್ಕೊಳ್ಳಿ, ಮತ್ತೆ 2 ಲೂಪಿಂದ
ಆಚೆ ತೆಗೀರಿ. ಹುಕ್ ಮೇಲೆ 3 ಲೂಪ್ಸ್ ಆಯಿತು. ಮತ್ತೆ ವರ್ಕಿಂಗ್ ಯಾನ್ನ ಸುತ್ಕೊಳ್ಳಿ, ಮತ್ತೆ 2 ಲೂಪಿಂದ ಆಚೆ ತೆಗೀರಿ. ವರ್ಕಿಂಗ್ ಯಾನ್ ಮೇಲೆ 2 ಲೂಪ್ ಆಯಿತು. ಮತ್ತೆ ಕ್ರೋಶಾ ಹುಕ್ ಮೇಲೆ 2 ಲೂಪ್ ಆಯಿತು. ಮತ್ತೆ ವರ್ಕಿಂಗ್ ಯಾನ್ನ ಹುಕ್ಕಿಗೆ ಸುತ್ಕೊಳ್ಳಿ, ಮತ್ತೆ 2 ಲೂಪಿಂದ ಆಚೆ ತೆಗೀರಿ. ಸೊ ಈ ರೀತಿ 4 ಸಾರಿ ಮಾಡಬೇಕು. ಟ್ರಿಪಲ್ ಕ್ರೋಶೆಟಲ್ಲಿ 3 ಸಾರಿ ಮಾಡ್ತೀರಾ. ಡಬಲ್ ಟ್ರಿಪಲ್ ಕ್ರೋಶೆಟಲ್ಲಿ 2 ಲೂಪ್ಸಿಂದ ಆಚೆ ತೆಗೆಯೋದನ್ನು 4 ಟೈಮ್ಸ್ ಮಾಡ್ತೀರಾ. ಸೊ ಟ್ರಿಪಲ್ ಕ್ರೋಶೆಟಲ್ಲಿ ಈ ರೀತಿ 2 ಸತಿ ಸುತ್ಕೋತೀರಾ ಕ್ರೋಶಾ ಹುಕ್ಕಿಗೆ ವರ್ಕಿಂಗ್ ಯಾನ್ನ. ಅದೇ ಡಬಲ್ ಟ್ರಿಪಲ್ ಕ್ರೋಶೆಟಲ್ಲಿ 3 ಸತಿ ಸುತ್ಕೋತೀರಾ. ಈ ರೀತಿ ಹಿಡ್ಕೊಂಡು ನೋಡಿ, ಸ್ಲಿಪ್ ಆಗೋಯ್ತು, 2 ಸತಿ ಆಯಿತು. ಸೊ 3 ಸತಿ ಸುತ್ಕೊಂಡು ಈ ರೀತಿ ಹಿಡ್ಕೊಳ್ಳಿ. ನೆಕ್ಸ್ಟ್ ಚೈನ್ ಒಳಗಡೆ ಕ್ರೋಶಾ ಹುಕ್ ಹಾಕಿ ವರ್ಕಿಂಗ್ ಯಾನ್ನ ತಗೊಂಡು ಬನ್ನಿ. ಮತ್ತೆ ವರ್ಕಿಂಗ್ ಯಾನ್ನ ಸುತ್ಕೊಂಡು ಕಲ್ ಹಾಕಿ 2 ಲೂಪಿಂದ ಆಚೆ ತೆಗಿಬೇಕು ವರ್ಕಿಂಗ್ ಯಾನ್ನ. ಈ ಥರ ನೋಡಿ, ಹೀಗೆ 3 ಡಬಲ್ ಟ್ರಿಪಲ್ ಕ್ರೋಶೆಟ್ ಆಯಿತು. ಸೊ ನಾನು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ 3 ಟೈಮ್ಸು. ಸೊ ಈ ಚೈನ್ ಆಯಿತು, ಅದರ ನೆಕ್ಸ್ಟ್ ಚೈನಲ್ಲಿ ಹಾಕಿ ವರ್ಕ್ ಮಾಡಬೇಕು. ಸೊ ನಾ ಹೇಳ್ದಾಗೆ ನೀವು ಸ್ಟಾರ್ಟಿಂಗ್ ಸಿಂಪಲ್ ಚೈನು, ಬೇಸಿಕ್ ಸ್ಲಿಪ್ ನಾಟ್, ಚೈನ್ ಸ್ಟಿಚ್, ಸಿಂಗಲ್ ಕ್ರೋಶೆಟ್ಟು, ಹಾಫ್ ಡಬಲ್ ಕ್ರೋಶೆಟ್ಟು, ಡಬಲ್ ಕ್ರೋಶೆಟ್ಟು, ಆಮೇಲೆ ಟ್ರೆಬಲ್ ಕ್ರೋಶೆಟ್ಟು, ಡಬಲ್ ಟ್ರೆಬಲ್ ಕ್ರೋಶೆಟ್ಟು, ಈ ರೀತಿ ಆರ್ಡರ್ ಆಗಿ ಒಂದೊಂದೇ ಫಸ್ಟಿಂದ ಕಲಿತಾ ಹೋದರೆ ಕನ್ಫ್ಯೂಷನ್ಸ್ ಇರಲ್ಲ. ಸೊ 1ರಿಂದ 1 ಸ್ಟಿಚ್ಗೆ ತುಂಬ ಸ್ಲೈಟ್ ಡಿಫ್ರೆನ್ಸಸ್ ಇರುತ್ತೆ. ಸೊ ಫಸ್ಟಿಂದನೇ ಬೇಸಿಕ್ ಸ್ಟಿಚ್ಚಿಂದನೇ ಕಲಿತಾ ಹೋದರೆ ನಿಮಗೆ ಸ್ಟಿಚ್ಚಲ್ಲಿ ಆಗೋ ಡಿಫ್ರೆನ್ಸಸ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾ ಹೋಗುತ್ತೆ. ಕನ್ಫ್ಯೂಷನ್ಸ್ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಫಸ್ಟು ಬೇಸಿಕ್ಕಿಂದನೇ ಸ್ಟಿಚ್ಚಸ್ ಕಲಿತಾ ಹೋದರೆ ಡಿಫ್ರೆನ್ಸಸ್ಸೂ ಗೊತ್ತಾಗುತ್ತೆ. ನಿಮಗೆ ಬೇರೆ ಸ್ಟಿಚ್ಚಸ್ ಕಲಿಬೇಕಿದ್ದಲ್ಲಿ ನಂದು ಮುಂಚಿಂದು ವಿಡಿಯೋಸ್ ನೋಡಿ ಸಿಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗಲ್ಲಿ. ಮುಂದೇನೂ ಬೇರೆ ಬೇರೆ ಸ್ಟಿಚ್ಚಸ್ಸು ಕಲಿತಾ ಹೋಗೋಣ. ನೋಡಿ, ಈ ರೀತಿ ಡಬಲ್ ಟ್ರಿಪಲ್ ಕ್ರೋಶೆಟ್ ವರ್ಕ್ ಮಾಡೋದು. ನಾನಿವಾಗ ಲಾಸ್ಟ್ ಚೈನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸ್ಲಿಪ್ ನಾಟ್ ಚೈನ್ ಆದಮೇಲೆ ಹಾಕಿದ್ನಲ್ಲ ಫಸ್ಟ್ ಚೈನ್, ಅದು ಈ ಕಡೆಯಿಂದ ವರ್ಕ್ ಮಾಡಿದಾಗ ಲಾಸ್ಟ್ ಚೈನ್ ಆಯಿತು. ಸೊ 2ರಿಂದನೇ ಆಚೆ ತೆಗಿತಾ ಬರ್ತೀನಿ. ಡಬಲ್ ಟ್ರಿಪಲ್ ಕ್ರೋಶೆಟ್ ಈ ರೀತಿ ಕಾಣಿಸುತ್ತೆ. ಈ ರೀತಿ ನೋಡಿ, ಫಸ್ಟ್ ಸ್ಲಿಪ್ ನಾಟ್ ಹಾಕಿದೆ, ನಂತರ 15 ಚೈನ್ ಹಾಕಿದೆ, 5 ಚೈನು ಸ್ಕಿಪ್ ಮಾಡಿ ನೆಕ್ಸ್ಟ್ 10th ಚೈನಿಂದ ವರ್ಕ್ ಮಾಡ್ತಾ ಹೋದೆ. ಸೊ 10th ಚೈನಿಗೆ ಫಸ್ಟ್ ಡಬಲ್ ಕ್ರೋಶೆಟ್ ಬಂತು. 9th 8 7 6 5 4 3 2 1. ಸೊ ಇವಾಗ ನನಗಿಲ್ಲಿ 10 ಡಬಲ್ ಟ್ರಿಪಲ್ ಕ್ರೋಶೆಟ್ ಬಂದಿದೆ. ಸೊ ನಾನು ನೆಕ್ಸ್ಟು ಇದೇ ಪ್ಯಾಟ್ರನ್ ನೀವು ಮೇಲೆ ವರ್ಕ್ ಮಾಡಬೇಕು ಅಂದರೆ ವರ್ಕ್ನ ಟರ್ನ್ ಮಾಡಬೇಕು. ಅದು ಟರ್ನ್ ಮಾಡೋಕ್ಕೆ ಮುಂಚೆ ಇಲ್ಲಿ ಎಷ್ಟು ಚೈನು ಸ್ಕಿಪ್ ಮಾಡಿರ್ತೀರೋ ಅಷ್ಟೇ ಚೈನು ಇಲ್ಲಿ ಹಾಕಬೇಕು. 5 ಚೈನ್ಸ್ ಹಾಕಿ 2 3 4 5 ವರ್ಕನ್ನ ಟರ್ನ್ ಮಾಡಿ ನಂತರ ಇಲ್ಲಿದು ಏನು ಫಸ್ಟ್ ಡಬಲ್ ಟ್ರಿಪಲ್ ಕ್ರೋಶೆಟ್ ಏನಿರುತ್ತೋ ಅದ್ರ ಮೇಲೆ ವರ್ಕ್ ಮಾಡಬೇಕು. ನೀವು ಫಸ್ಟ್ ಟೈಮ್ ವರ್ಕ್ ಮಾಡುವಾಗ ಚೈನ್ ಮೇಲೆ ವರ್ಕ್ ಮಾಡುವಾಗ ಏನು ಮಾಡ್ತಾಯಿದ್ರಿ, ಹೀಗೆ ಇದ್ರೊಳಗೆ ಇನ್ಸರ್ಟ್ ಮಾಡಿ ಹುಕ್ಕನ್ನು ವರ್ಕ್ ಮಾಡ್ತಾಯಿದ್ರಿ. ಫಸ್ಟ್ ಟೈಮ್ ಮಾಡುವಾಗ ಇದ್ರೊಳಗೆ ಇನ್ಸರ್ಟ್ ಮಾಡಿ ಹುಕ್ಕನ್ನು ವರ್ಕ್ ಮಾಡ್ತಾಯಿದ್ರಿ. ಬಟ್ ಇವಾಗ ನೀವು ಡಬಲ್ ಟ್ರಿಪಲ್ ಕ್ರೋಶೆಟ್ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ಫಸ್ಟ್ 5 ಚೈನ್ ಏನು ಹಾಕಿರ್ತೀರೋ ಅದನ್ನು ಬಿಟ್ಟುಬಿಡಬೇಕು. ಈ ರೀತಿ ಎರಡು ದಾರ ಮೇಲೆ ಕೆಳಗೆ ಏನಿರುತ್ತೋ ಈ ವಿ ಶೇಪ್ದು ಏನಿರುತ್ತೋ ಚೈನು, ಇದು ಡಬಲ್ ಟ್ರಿಪಲ್ ಕ್ರೋಶೆಟ್ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ಈ 2 ಚೈನ್ ಕೆಳಗಡೆ ಹುಕ್ಕನ್ನು ಹಾಕಿ ವರ್ಕ್ ಮಾಡಬೇಕು. ಸೊ ನೀವು
ಇವಾಗ ನಾನು ಡಬಲ್ ಟ್ರಿಪಲ್ ಕ್ರೋಶೆಟು ಒಂದು ರೋ ಮಾಡಿದ್ದೀನಿ, 10 ಸ್ಟಿಚಸ್ ಆಗಿದೆ. ನಂತರ ನೆಕ್ಸ್ಟು ಇದೇನೇ ಸೇಮ್ ಮೇಲ್ಗಡೆ ಕಂಟಿನ್ಯೂ ಮಾಡಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ 5 ಚೈನ್ ಹಾಕ್ಬಿಟ್ಟು ವರ್ಕನ್ನು ಟರ್ನ್ ಮಾಡ್ತಾ ಇದ್ದೀನಿ. ಸೊ ಅದು ನೀವು ಯಾವುದೇ ಸ್ಟಿಚ್ ಹಾಕುವಾಗ ನಿಮಗೆ ಅನಿಸ್ಬೋದು ಯಾಕೆ 5 ಚೈನೇ ಬಿಡಬೇಕು, ಬೇರೆ ಸ್ಟಿಚಸ್ಗಳಲ್ಲಿ ಬೇರೆ ಬೇರೆ ಥರ ಬೇರೆ, ಇವಾಗ ಟ್ರಿಪಲ್ ಕ್ರೋಶೆಟಲ್ಲಾದರೆ 4 ಚೈನ್ ಬಿಡ್ತೀರಾ, ಡಬಲ್ ಕ್ರೋಶೆಟಲ್ಲಾದರೆ 3 ಚೈನ್ ಬಿಡ್ತೀರಾ, ಸೊ ಹಾಫ್ ಡಬಲಲ್ಲಿ 2 ಬಿಡ್ತೀರಾ, 2 ಸ್ಕಿಪ್ ಮಾಡ್ತೀರಾ. ಮತ್ತು ಸಿಂಗಲ್ ಕ್ರೋಶೆಟ್ ಮಾಡುವಾಗ 1 ಚೈನು ಸ್ಕಿಪ್ ಮಾಡಿಬಿಟ್ಟು ವರ್ಕ್ ಮಾಡ್ತೀರಾ. ಸೊ ಅದು ಏನಕ್ಕೆ ಅಂತ ಅಂದರೆ, ಇವಾಗ ನೀವಿದು ಡಬಲ್ ಟ್ರಿಪಲ್ ಕ್ರೋಶೆಟ್ದು ಲೆಂತ್ ನೋಡಿದ್ದೀರಲ್ವ, ನೋಡಿ ಇಷ್ಟುದ್ದ ಇದೆ ಲೆಂತು. ಸೊ ಈ 5 ಚೈನ್ ಬಿಡೋದ್ರಿಂದ ಇದು ಮ್ಯಾಚ್ ಆಗುತ್ತೆ. ಅದು ಸ್ಟ್ಯಾಂಡರ್ಡಾಗಿ ಫಿಕ್ಸ್ ಮಾಡಿರ್ತಾರೆ. ಈ ಸ್ಟಿಚ್ಚಿಗೆ ಇಷ್ಟು ಸ್ಟಿಚ್ಚನ್ನು ನೀವು, ಇಷ್ಟು ಚೈನ್ ಸ್ಟಿಚ್ಚನ್ನು ನೀವು ಸ್ಕಿಪ್ ಮಾಡಬೇಕು, ಅಥವಾ ವರ್ಕ್ ಟರ್ನ್ ಮಾಡುವಾಗ ಹಾಕಬೇಕಾದ್ರೆ ಇಷ್ಟೇ ಚೈನನ್ನು ಈ ಸ್ಟಿಚ್ಚಿಗೆ ಹಾಕಬೇಕು ಅಂತ ಫಿಕ್ಸ್ ಇರುತ್ತೆ, ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಅದನ್ನು ನೀವು ಫಾಲೋ ಮಾಡಬೇಕು, ಇಲ್ಲ ಅಂದರೆ ಇದು ಈವನ್ನಾಗಿ ಕಾಣಿಸೋದಿಲ್ಲ. ಸೊ ಲೆಂತು ವ್ಯತ್ಯಾಸ ಕಾಣಿಸುತ್ತೆ. ಇವಾಗ ನೀವಿಲ್ಲಿ 5 ಬದಲು 3 ಬಿಟ್ಟರೆ ಇದು ಚಿಕ್ಕದಾಗೋಗುತ್ತೆ, ಆವಾಗ ನಿಮಗೆ ಪ್ಯಾಟ್ರನ್ನು ಆರ್ಡ್ರಾಗಿ ಈವನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಯಾವ್ಯಾವ ಸ್ಟಿಚ್ಚಿಗೆ ಎಷ್ಟೆಷ್ಟು ಸ್ಟಿಚ್ಚು ಸ್ಕಿಪ್ ಮಾಡಬೇಕಂತಿರುತ್ತೋ ನೀವು ವರ್ಕ್ ಮಾಡುವಾಗ ಅಷ್ಟನ್ನು ಸ್ಕಿಪ್ ಮಾಡಿ ವರ್ಕ್ ಮಾಡಿದ್ರೇ ವರ್ಕ್ ನಿಮ್ಮದು ನೀಟಾಗಿ ಬರೋದು. ಇಲ್ಲ ಅಂದರೆ ಅನ್ಈವನ್ನಾಗಿ ಕಾಣಿಸುತ್ತೆ, ಈವನ್ನಾಗಿ ಕಾಣಿಸೋದಿಲ್ಲ ನಿಮ್ಮ ವರ್ಕು. ಸೊ ನಾನಿವಾಗ ಇದ್ರದ್ದು ಫಸ್ಟ್ 5 ಚೈನ್ನ ಬಿಟ್ಬಿಟ್ಟು ಫಸ್ಟ್ ಡಬಲ್ ಟ್ರಿಪಲ್ ಕ್ರೋಶೆಟ್ ಮೇಲೆ ವರ್ಕ್ ಮಾಡ್ತೀನಿ. ಸೊ ಈ ರೀತಿ 3 ಸತಿ ಹುಕ್ಕಿಗೆ ವರ್ಕಿಂಗ್ ಯಾನ್ನ ಸುತ್ಕೋಬೇಕು. ಈ ಕ್ರೋಶ ಹುಕ್ಕನ್ನು ಈ 2 ಏನಿರುತ್ತೋ ವಿ ಶೇಪು, ಯಾಕಂದರೆ ನಾವಿವಾಗ ಇದು ಡಬಲ್ ಟ್ರಿಪಲ್ ಕ್ರೋಶೆಟ್ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ 2 ದಾರದ ಕೆಳಗಡೆ ಹುಕ್ಕನ್ನು ತೂರಿಸಿ ಈ ವರ್ಕಿಂಗ್ ಯಾನ್ನ ಅದರೊಳಗಡೆಯಿಂದ ಪುಲ್ ಮಾಡಬೇಕು, ತೆಗಿಬೇಕು. ನಂತರ ವರ್ಕಿಂಗ್ ಯಾನ್ನ ಮತ್ತೆ ಸುತ್ತಕೊಂಡು 2 ಲೂಪ್ ಇರುತ್ತಲ್ಲ, ಇದ್ರ ಮೇಲೆ ಏನು ಕ್ರೋಶ ಹುಕ್ ಮೇಲೆ ಏನು ಲೂಪ್ಸ್ ಇರುತ್ತೋ ಅದು 2 ಲೂಪಿಂದ ನೀವು ವರ್ಕಿಂಗ್ ಯಾನ್ನ ಆಚೆ ತೆಗಿತಾ ಬರಬೇಕು. ನೋಡಿ ಈ ರೀತಿ ಮಿಸ್ ಆದಾಗ ನೀವು ಫಸ್ಟಿಂದನೇ ಓಪನ್ ಮಾಡಿಬಿಟ್ಟು ಫಸ್ಟಿಂದನೇ ಮಾಡ್ತಾ ಹೋಗ್ಬೇಕು ಆ ಸ್ಟಿಚ್ಚನ್ನು. ಇಲ್ಲ ಅಂದರೆ ಯಾರ್ನ್ ಏನಿರುತ್ತೋ ಹುಲ್ಲನ್ನು ಅದು ಹಿಂಚ್ಕೊಂಡು ಬಿಡುತ್ತೆ, ವರ್ಕ್ ಸರಿಗೆ ಬರೋದಿಲ್ಲ. ನಿಮಗೆ ಈಸಿಯಾಗಿ ಕ್ರೋಶ ಹುಕ್ಕಿಂತ ಈ ರೀತಿ ಯಾರ್ನನ್ನು ಎಳೆಯೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆ ಥರ ಏನಾದರೂ ಸಿಗಾಕೊಂಡಿದ್ದ ಕೇಸಲ್ಲಿ ನೀವು ಬಿಚ್ಚಿಬಿಟ್ಟು ಫಸ್ಟಿಂದ ವರ್ಕ್ ಮಾಡಿದ್ರೇ ಸರಿ ಹೋಗುತ್ತೆ. ಮತ್ತೆ ನೋಡಿ ನೆಕ್ಸ್ಟಿಗೆ ಮಾಡ್ತಾಯಿದ್ದೀನಿ ಈ ರೀತಿ 2 ಇದೆ ಹುಕ್ ಮೇಲಿರೋ ಲೂಪಿಂದ ಆಚೆ ತೆಗಿತಾ ಬರಬೇಕು. ಸೊ 3 ಸತಿ ಸುತ್ತಕೊಂಡು ಈ ರೀತಿ ಹಾಕಿ ನೋಡಿ ಒಂದರಿಂದ ಒಂದೊಂದು ಸ್ಟಿಚ್ಗಳು ಟ್ರಿಪಲ್ ಕ್ರೋಶೆಟ್ಟು, ಡಬಲ್ ಕ್ರೋಶೆಟ್ಟು ಮತ್ತು ಡಬಲ್ ಟ್ರಿಪಲ್ ಕ್ರೋಶೆಟ್ಟು ಅಂತ ತುಂಬ ಡಿಫ್ರೆನ್ಸಸ್ ಇಲ್ಲ, ಸ್ಮಾಲ್ ಡಿಫ್ರೆನ್ಸಸ್ ಇದೆ. ಅದನ್ನು ನೀವು ನೆನಪಿಟ್ಕೊಂಡ್ರೆ ಎಲ್ಲ ಸ್ಟಿಚಸ್ಸು ಈಸಿ, ನೀವು ಮುಂದೆ ಯಾವುದೇ ರೀತಿಯಾದ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಮುಂದೆ ಬರೋ ವೀಡಿಯೋಸಲ್ಲಿ ಕ್ರೋಶೆಟ್ ನೋಟ್ಸ್ ಇರುತ್ತೆ, ಅದನ್ನು ಹೇಗೆ ಓದೋದು ಮತ್ತು ಬೇರೆ ಕೆಲವು ಸ್ಟಿಚಸ್ ಇರುತ್ತೆ, ಅದನ್ನೆಲ್ಲ ತಿಳ್ಕೊತಾ ಹೋಗೋಣ. ಇವಾಗ ಈ ಥರದ ಸ್ಟಿಚ್ಚು ಎಲ್ಲಿ ಯೂಸ್ ಆಗುತ್ತೆ ನಿಮಗೆ ಅಂತ ಅಂದರೆ, ಈ ದೊಡ್ಡ ಪ್ರಾಜೆಕ್ಟ್ ಲೈಕ್ ಶಾಲ್ ಅಥವಾ ಬ್ಲ್ಯಾಂಕೆಟ್, ಈ ರೀತಿ ದೊಡ್ಡದು ಪ್ರಾಜೆಕ್ಟ್ಸು ಮತ್ತು ಬೇಗ ಮಾಡೋಕ್ಕೆ ಆಗೋ ಅಂಥದ್ದು ಪ್ರಾಜೆಕ್ಟ್ಸ್, ಅಂದರೆ ಈ ರೀತಿ ದೊಡ್ಡ ಸ್ಟಿಚಸ್ ಹಾಕೋದ್ರಿಂದ ಆ ಪ್ರಾಜೆಕ್ಟು ಬೇಗ ಮುಗಿಯುತ್ತಾ ಬೇಗ ವರ್ಕ್ ಮಾಡ್ಬೋದು. ಸೊ ಅಂಥ ಕಡೆ ಈ ಥರದ ಸ್ಟಿಚಸ್ನ ಸಾಮಾನ್ಯವಾಗಿ ಉಪಯೋಗಿಸ್ತಾರೆ. ಸೊ ನೀವು ವರ್ಕ್ ಮಾಡುವಾಗ ಇದು ಇಂಪಾರ್ಟೆಂಟು. ಈ ಕಡೆ ಲೆಫ್ಟ್ ಹ್ಯಾಂಡು ವರ್ಕಿಂಗ್ ಯಾನ್ ಏನಿರುತ್ತೋ ಅದು ಸ್ಟಿಫ್ ಆಗಿರಬೇಕು. ಸ್ಟಿಫ್ ಆಗಿದ್ದಷ್ಟು ಈ ರೀತಿ ವರ್ಕು ನೀಟಾಗಿ ಬರುತ್ತೆ. ಇಲ್ಲ ಅಂದರೆ
ತುಂಬ ಲೂಸಾಗಿ ಬರುತ್ತೆ. ಇವಾಗ ಕೆಲವೊಂದು ಸತಿ ಏನಾಗ್ಬಿಡತ್ತೆ, ನೀವು ಚೈನ್ ಸ್ಟಿಚ್ ಹಾಕುವಾಗ ಟೈಟಾಗಿ ಹಾಕಿರ್ತೀರ, ಅದೇ ಅದ್ರ ಮೇಲೆ ಈ ಸ್ಟಿಚಸ್ ವರ್ಕ್ ಮಾಡುವಾಗ ಲೂಸ್ ಆಗಿಬಿಟ್ರೆ ಇದು ಸ್ಟಿಫಾಗಿ ಇಟ್ಕೊಂಡಲೇ ನೀವು ವರ್ಕ್ ಮಾಡ್ತಾಯಿದ್ರೆ ಆವಾಗ ಇದು ಯಾರನ್ನೂ ಇಲ್ಲಿ ಸ್ಟಿಫ್ನೆಸ್ ಸಿಗಲ್ಲ, ಲೂಸ್ ಆಗಿಬಿಡುತ್ತೆ ಸುತ್ಕೋವಾಗ. ಆವಾಗ ನಿಮ್ಮದು ವರ್ಕು ಕೂಡ ಸರಿಗೆ ಬರೋದಿಲ್ಲ. ಆವಾಗ ನಿಮಗೆ ಅದು ಕೂಡ ಅನ್ಈವನ್ ಆಗಿ ಕಾಣಿಸುತ್ತೆ. ಸೊ ಮುಂದೆ ನಾವು ಆ ವ್ಯತ್ಯಾಸಗಳನ್ನೆಲ್ಲ ತಿಳ್ಕೊತಾ ಹೋಗೋಣ. ಆ ಥರ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ನೋಡಿ. ಇವಾಗ ನಾನು ಲಾಸ್ಟ್ ಸ್ಟಿಚ್ಚಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಫೈನಲಾಗಿ ಆಗ್ತೆ. ನಾ ಮತ್ತೆ ಇದೇ ಪ್ಯಾಟ್ರನನ್ನು ನಮ್ಮ ಮೇಲೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಂದರೆ ಮತ್ತೆ ಏನು ಮಾಡ್ತೀನಿ, ನಾನು ಡಬಲ್ ಟ್ರಿಪಲ್ಲೇ ಕಂಟಿನ್ಯೂ ಮಾಡಬೇಕು ಅಂದರೆ ಏನು ಮಾಡ್ತೀನಿ, 5 ಸ್ಟಿಚಸ್ ಹಾಕಿ 1 2 3 4 5 ಸ್ಟಿಚಸ್ ಹಾಕಿ ವರ್ಕ್ನ ಟರ್ನ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ನಾನು ಇದ್ರ ಮೇಲೆ ಬೇರೆ ಇವಾಗ ಟ್ರಿಪಲ್ ಕ್ರೋಶೆಟ್ ಹಾಕಬೇಕು ಅಂದಾಗ 4 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಟ್ರಿಪಲ್ ಕ್ರೋಶೆಟ್ ಕಂಟಿನ್ಯೂ ಮಾಡ್ತೀನಿ. ಬಟ್ ನಾನು ಡಬಲ್ ಟ್ರಿಪಲ್ ಕ್ರೋಶೆಟೇ ಕಂಟಿನ್ಯೂ ಮಾಡಬೇಕು ಅಂತ ಬಂದರೆ ಮತ್ತೆ 5 ಸ್ಟಿಚಸ್ ಹಾಕಿ ಟರ್ನ್ ಮಾಡಿ ಎಗೈನ್ ದ ಸೇಮ್ ಪ್ರೋಸೆಸ್ಸು ಕಂಟಿನ್ಯೂ ಮಾಡ್ತೀನಿ ಈ ರೀತಿ. ಸೊ ಈ ರೀತಿ ಕಾಣಿಸುತ್ತೆ ನೋಡಿ ಡಬಲ್ ಟ್ರಿಪಲ್ ಕ್ರೋಶೆಟ್. ಹಿಂದೆ ಬ್ಯಾಕ್ ಸೈಡಿಗೆ ಕಾಣಿಸುತ್ತೆ ಈ ರೀತಿ. ಸೊ ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ, ನನ್ನ ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.